ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ಆತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಒಬ್ಬೊಬ್ಬರಿಗೂ ಒಂದೊಂದು ಪ್ರತಿಭೆ ಇದ್ದೇ ಇರುತ್ತದೆ. ಆದರೆ ಬಹುಮುಖ ಪ್ರತಿಭೆ ಒಬ್ಬರಲ್ಲೇ ಇರುವುದು ತುಂಬ ವಿಶೇಷ. ಅಂತೆಯೇ ಜಾನಪದ ಕಲಾವಿದರು, ರಂಗಭೂಮಿ ಕಲಾವಿದರು, ಮಣ್ಣಿನ ವಸ್ತುಗಳ ತಯಾರಕರು, ಲಲಿತ ಕಲೆಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದವರು, ಹಾಗೆಯೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಾದ ಮೈಸೂರಿನ ಶ್ರೀಮತಿ ಸುಮಾ ಪ್ರಶಾಂತ್ ರವರು ಇಂದು ನಮ್ಮ ಮಹಿಳೆ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದಷ್ಟು ವಿಚಾರಧಾರೆಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ನನ್ನ ಇಲ್ಲಿ ತನಕ ಕರೆಸಿರೋದಕ್ಕೆ. ಭಾಳ ಸಂತೋಷ ಮ್ಯಾಮ್, ಈ ದಿನ ನೀವು ನಮ್ಮ ಬಾನುಲಿ ಕೇಂದ್ರಕ್ಕೆ ಬಂದಿರುವಂಥದ್ದು. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮ್ಮ ಒಂದು ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ನಾನು ಸುಮಾ ಪ್ರಶಾಂತ್ ಅಂತ ಹೇಳಿ ಮೈಸೂರಿನವಳು. ಆದಿವಾಸಿ ಕಲೆಗಳ ಚಿತ್ರಕಲೆ ಅಭ್ಯಾಸಕ್ಕೆ ಮತ್ತು ಜನಪದ ಹಾಡುಗಾರ್ತಿ ಹಾಗೆ ರಂಗಭೂಮಿ ಕಲಾವಿದೆ ಸಹ. ನಾನು BCom ಪದವೀಧರೆ. ಜೊತೆಗೆ ನಾನು ಟೈಪಿಂಗ್ ಇರಬಹುದು, ಆಮೇಲೆ ಕರ್ನಾಟಕ ಸಂಗೀತದಲ್ಲೂ ಸಂಗೀತನೂ ನಾನು ಮಾಡ್ಕೊಂಡಿದ್ದೀನಿ ಕ್ಲಾಸ್ನ, ಕರ್ನಾಟಕ ಕ್ಲಾಸಿಕ್ ಇದು ಸಂಗೀತ ಅಂತ ಹೇಳಿ. ಸೊ ಜಾನಪದ ಕಲಾವಿದರು ಕೂಡ ಹೌದು ಅಂತ ಹೇಳಿದ್ರಿ. ಸೊ ಶಾಸ್ತ್ರೀಯ ಸಂಗೀತ ಮತ್ತೆ ಯಾವಾಗಿಂದ ಆರಂಭ ಮಾಡಿದ್ರಿ ಮ್ಯಾಮ್? ನಾನು ಇವಾಗ ಇತ್ತೀಚೆಗಷ್ಟೇ ಅಂದರೆ 2012ರಿಂದ ನಾನು ಇದನ್ನು ಅಭ್ಯಾಸ, ಚಿಕ್ಕ ವಯಸ್ಸಿಂದ ಆಡೋ ಆಸೆ ಇತ್ತು, ಆದರೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಸಾಮಾನ್ಯವಾಗಿ ಜನಪದ ಹಾಡುಗಳನ್ನ ಯಾರೂ ಹೇಳ್ಕೊಡ್ತಾ ಇರಲ್ಲ, ಕ್ಲಾಸಸ್ ಅಂತ ಯಾರೂ ಮಾಡ್ತಿರ್ಲಿಲ್ಲ. ಸೊ ನಾನು ಹಾಗೆ ಮನೆ ಹತ್ರ ಒಬ್ಬರು ನಮ್ಮ ಪ್ರಸನ್ನಕುಮಾರ್ ಕೆರಗೋಡು ಅಂತ ಹೇಳಿ ಅವರು ಜನಪದ ಗಾಯಕರು, ಅವರು ಶುರು ಮಾಡಿದ್ರು ಕ್ಲಾಸ್ನ. ನಾನು ಕಲಿಬೇಕು ಅನ್ನೋ ಆಸಕ್ತಿಯಿಂದ ಅವ್ರ ಹತ್ರ ಹೋಗಿ ಕಲಿಯೋಕ್ಕೆ ಶುರು ಮಾಡಿದೆ. ಚಿಕ್ಕ ವಯಸ್ಸಿನ ಆಸೆ ಇದ್ದಿದ್ದರಿಂದ ಅದನ್ನು ನಾನು ಬೆಳೆಸ್ಕೊಳ್ತಾ ಹೋದೆ, ನನ್ನದಾಗಿಸ್ಕೊಳ್ತಾ ಬಂದೆ. ಅಂದರೆ ನಾನು ಇನ್ನೂ ಹಲವಾರು ಅವ್ರು ಹೇಳ್ಕೊಟ್ಟಿರೋದಲ್ದೇನೆ ಬೇರೆ ಬೇರೆ ಥರದ ಜನಪದ ಹಾಡುಗಳನ್ನ ಹಾಡಿಕೊಂಡು ಬೇರೆ ಬೇರೆ ವರ್ಕ್ಶಾಪ್ಗಳನ್ನೆಲ್ಲ ಅಟೆಂಡ್ ಮಾಡಿ, ಸೊ ಅಂಥರದ ಹಾಡುಗಳನ್ನೆಲ್ಲ ಕಲ್ತ್ಕೊಂಡು ಮತ್ತು ತುಂಬ ವೇದಿಕೆಗಳ ಮೇಲೆಲ್ಲನೂ ನಾವು ನಮ್ಮದೇ ಆದ ಒಂದು ತಂಡ ಇದೆ, ತುಂಬ ಪ್ರೋಗ್ರಾಮ್ಸ್ನೆಲ್ಲ ಕೊಟ್ಟಿದ್ದೀವಿ. ಮೈಸೂರು ದಸರಾದಲ್ಲಿ ಪ್ಯಾಲೇಸ್ ದಸರಾ ಇರಬಹುದು, ಮತ್ತು ಶ್ರೀರಂಗಪಟ್ಟಣ ದಸರಾ, ಚಾಮರಾಜನಗರ ದಸರಾ, ಈ ಥರ ದೊಡ್ಡ ದೊಡ್ಡ ವೇದಿಕೆಗಳೆಲ್ಲ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟು ಇವತ್ತಿನ ದಿವಸ ನಾವು ತುಂಬ ಎತ್ತರಕ್ಕೆ ಬೆಳೆದಿದ್ದೇವೆ. ಹಾಗೆಯೇ ಅಷ್ಟು ಸಾಲದು ಅಂತ ಹೇಳಿ ನನ್ನ ವಿಚಾರ ತುಂಬ ದೂರವಾಗಿ ಯೋಚನೆ ಮಾಡೋದ್ರಿಂದ ಅಕ್ಕ ಸಮ್ಮೇಳನಕ್ಕೆ ಇರಬಹುದು, ಮತ್ತು ಸಿಂಗಾಪುರ್ನಲ್ಲಿ ಒಂದು ಅವಕಾಶ ಇದೆಯಾ ಅಂತ ಹೇಳಿ ಹುಡುಕ್ತಾ ಇದ್ದೀನಿ. ಸಿಗುತ್ತೆ, ದುಬೈನಲ್ಲೆಲ್ಲ ಕರೆದಿದ್ದಾರೆ, ಅಕ್ಕ ಸಮ್ಮೇಳನಲ್ಲೂ ಕರೆದಿದ್ದಾರೆ. ಅದಕ್ಕೆಲ್ಲ ಅದರದ್ದು ಹಿಂದೆ ಸ್ವಲ್ಪ ಕೆಲಸಗಳನ್ನ ಮಾಡಬೇಕು. ಅಂದರೆ ನಾವು ಬೇರೆ ಬೇರೆ ಕಲಾಕ್ಷೇತ್ರಗಳನ್ನ ರೀಚ್ ಆದಮೇಲೆ ಅಲ್ಲಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡು ಅದರದ್ದೆಲ್ಲ ಹುಡುಕಾಟದಲ್ಲಿ ಇದ್ದೀನಿ. ಹೋಗ್ತೀವಿ ಅದರ ಸದ್ಯದಲ್ಲೇನೆ ಅಂತ ಅಂದ್ಕೊಂಡಿದ್ದೀನಿ. ಶಾಸ್ತ್ರೀಯ ಸಂಗೀತವನ್ನು ಯಾವಾಗಿಂದ ಅಭ್ಯಾಸ ಮಾಡಿರೋದು? ಶಾಸ್ತ್ರೀಯ ಸಂಗೀತ ಬಂದು ನಾನು ಒಂದು 10ನೇ ವಯಸ್ಸಿನಿಂದನೇ ಅಭ್ಯಾಸಕ್ಕೆ ಶುರು ಮಾಡಿದೆ. ಮನೆಯಲ್ಲಿ ಸ್ವಲ್ಪ ಹಾಡುಗಾರಿಕೆ ಇರೋರು ಎಲ್ಲರೂ ಇದ್ದಾರೆ, ಅಮ್ಮ ಹಾಡ್ತಾರೆ, ಅಜ್ಜಿ ಹಾಡ್ತಾರೆ. ಸೊ ಹಾಗಾಗಿ ನನಗೂ ಅಭಿರುಚಿ ಇರೋದ್ರಿಂದ
ಅಮ್ಮ ನಾನು ಫಸ್ಟು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ಬೇಕಂತ ಇಷ್ಟಪಟ್ಟಾಗ ಅಮ್ಮ ಆಗೋದಿಲ್ಲ, ನೀನು ಸಂಗೀತ ಕಲಿ ಸಾಕು ಅಂತ ಹೇಳಿ ಕಟ್ ಹಾಕಿ ಸಂಗೀತಕ್ಕೆ ಕಲಿಸ್ತಾಯಿದ್ರು. ಸೊ ಹಾಗೆ ಕಲಿತಾ ಎಲ್ಲರೂ ನೀನು ಚೆನ್ನಾಗಿ ಹಾಡ್ತೀಯ ಅಂತ ಹೇಳಿದಾಗಲೂ ಅಷ್ಟೇ ನಮಗೆ ಗೊತ್ತಾಗೋದು. ಅಲ್ಲಿ ತನಕ ನಮಗೆ ನಾವು ಹಾಡೋದು ಹೇಗಿರುತ್ತೆ ಅಂತಲೂ ಗೊತ್ತಿರಲ್ಲ. ಕೆಲವೊಂದು ಕಡೆ ಒಬ್ಬರು ಗುರುಗಳೇ ನನ್ನ ರಿಜೆಕ್ಟ್ ಮಾಡಿದರು, ನೀನು ನಮ್ಮ ಕ್ಲಾಸಿಗೆ ಬೇಡ ಅಂತ ಹೇಳಿ. ಆವಾಗ ನಾನು ಚಿಕ್ಕ ವಯಸ್ಸಾಗಿದ್ದರಿಂದ ಏನೂ ಅನ್ನಿಸ್ಲಿಲ್ಲ. ಆಮೇಲೆ ಸರಿ ಬೇಡ ಬಿಡು, ಇನ್ನೊಂದು ಕಡೆ ಹೋದ್ರಾಯ್ತು ಅಂತ ಹೇಳಿ ಇನ್ನೊಬ್ಬರು ಪರಿಚಯದವ್ರ ಹತ್ರನೇ ನಾನು ಹೋಗೋಕ್ಕೆ ಶುರು ಮಾಡಿ ಕಲಿತು ಸೀನಿಯರ್ ಎಕ್ಸಾಮ್ಸ್ ಎಲ್ಲ ಕೊಟ್ಟು ಕಾಂಪಿಟೇಷನ್ಸ್ಗಳೆಲ್ಲ ಅಟೆಂಡ್ ಮಾಡ್ತಿದ್ದೆ. ಯಾವ ಕಾಂಪಿಟೇಷನ್ಲು ಯಾವುದು ನನಗೇನು ಬರ್ತಾ ಇರಲಿಲ್ಲ, ಯಾವುದು ಬಹುಮಾನಗಳೇನು ಬರ್ತಿರ್ಲಿಲ್ಲ. ಆದ್ರೂ ಬಿಡ್ದೇ ನಾನು ಹಾಡೋದು ಯಾವತ್ತೂ ಬಿಡಲಿಲ್ಲ. ಸೊ ಮೇ ಬಿ ಅದಕ್ಕೋಸ್ಕರ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಅನ್ನೋ ಒಂದು ಖುಷಿ ಆಗುತ್ತೆ. ಯಾವತ್ತೂ ನಾವು ಯಾರೋ ಆಗಲ್ಲ ಅನ್ನೋದನ್ನು ಕೇಳ್ಕೊಂಡು ಸುಮ್ಮನಾಗಬಾರ್ದು. ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು. ಆಗುತ್ತೋ ಬಿಡುತ್ತೋ, ನಮ್ಗೆ ಇಷ್ಟ, ನಾವು ಹಾಡ್ತಿದ್ದೀವಿ ಅಷ್ಟೇ ಪ್ರಯತ್ನ ನಾನು ಮಾಡಿದ್ದು. ನನಗೆ ಬಹಳ ಇಷ್ಟ ಅಂತ ಹೇಳಿ ಜನಪದನ ನಾನು ಆಯ್ಕೆ ಮಾಡಿಕೊಂಡು ಭಾವಗೀತೆ ಸಹ ಹಾಡ್ತೀನಿ, ಜನಪದ ಗೀತೆ ಎಲ್ಲ ಥರದ ಹಾಡುಗಳನ್ನ ಕಲ್ತ್ಕೊಂಡು ಮಲ್ಟಿ ಟ್ಯಾಲೆಂಟ್ ಅಂತ ಹೇಳ್ತಾರೆ, ಅದು ಮೇ ಬಿ ನನ್ನಲ್ಲಿ ಒಗ್ಗೂಡಿಸ್ಕೊಂಡಿದ್ದೀನಿ ಅಥವಾ ನನ್ನಲ್ಲಿ ಇದೆಯೋ ಗೊತ್ತಿಲ್ಲ. ಏನು ನೋಡಿದ್ರೂ ಕಲಿಬೇಕು, ಅದು ಮಾಡಬೇಕು ಇದು ಮಾಡಬೇಕಂತ ಪ್ರತಿಯೊಂದು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ನಮ್ಮ ಕೇಳುಗರಿಗೆ ಹಾಡನ್ನು ಹಾಡೋದಾದ್ರೆ ಮೇಡಮ್, ಯಾವ ಒಂದು ಗೀತೆಯನ್ನು, ಜನಪದ ಗೀತೆಯನ್ನು ನಮ್ಮ ಕೇಳುಗರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಿ? ಖಂಡಿತ. ತವರ ಮನೆ ತಾಳಿಕೋಟಿ ಅಂತ, ಇದು ಕರ್ನಾಟಕ ಮತ್ತು ಹೈದರಾಬಾದ್ ಬಾರ್ಡರ್ನಲ್ಲಿ ಬಿದ್ರಿ ಕನ್ನಡ ಅಂತ ಹೇಳ್ತಾರೆ. ಸೊ ಆ ಥರ ಒಂದು ಹಾಡನ್ನು ಕಲ್ತಿದ್ದೀನಿ ನಾನು, ನನಗೆ ತುಂಬ ಇಷ್ಟವಾದದ್ದು. ತವರ ಮನೆ ತಾಳಿಕೋಟಿಯೇ, ಅತ್ತಿ ಮನಿ ಅಕ್ಕಲ್ ಕೋಟಿಯೇ, ತವರ ಮನಿ ತಾಳಿಕೋಟಿಯೇ, ಅತ್ತಿ ಮನಿ ಅಕ್ಕಲ್ ಕೋಟಿಯೇ, ಕರೀಲಿಕ ಬಂದರ್ ಮೈದನ್ ದಾರಿಯೇ, ನಡದೇವ ಗಿಡ ಮರಿಯೇ, ಕರೀಲಿಕ ಬಂದರ್ ಮೈದನ್ ದಾರಿಯೇ, ನಡದೇವ ಗಿಡ ಮರಿಯೇ, ಹಾರೋ ಚಿಟ್ಟೆ ಹಾಡೋ ಪಕ್ಕಿ, ಹೂವಿಂದಂಡಿ ಹಣ್ಣಿನ ರಾಂಬಿ, ಹಾರೋ ಚಿಟ್ಟೆ ಹಾಡು ಪಕ್ಕಿ, ಹೂವಿಂದಂಡಿ ಹಣ್ಣಿನ ರಾಂಬಿ, ತಮ್ಮ ತಂಗಿ ತಂದಿ ತಾಯಿ, ನಡದೇವ ಗಿಡ ಮರಿಯೇ, ತಮ್ಮ ತಂಗಿ ತಂದಿ ತಾಯಿ, ನಡದೇವ ಗಿಡ ಮರಿಯೇ, ನಿನ್ನ ನನ್ನ ಗಂಟ ಹಾಕಿ ನಡೆದೂರವ್ವ ಮಂದಿಯೆಲ್ಲ, ನಿನ್ನ ನನ್ನ ಗಂಟ ಹಾಕಿ ನಡೆದೂರವ್ವ ಮಂದಿಯೆಲ್ಲ, ನಿನ್ನ ನನ್ನ ಮಾತು ನಿಂತ ಅದು ಗಂಟತಿ ದಾರಿಗುಂಟ, ನಿನ್ನ ನನ್ನ ಮಾತು ನಿಂತ ಅದು ಗಂಟತಿ ದಾರಿಗುಂಟ, ನಿನ್ನ ಸಂಗ ಬಾಳ್ಯ ಹೆಂಗ, ನಿನ್ನ ಮನದ ಮೋಡಿ ಹೆಂಗ, ನಿನ್ನ ಸಂಗ ಬಾಳ್ಯ ಹೆಂಗ, ನಿನ್ನ ಮನದ ಮೋಡಿ ಹೆಂಗ, ಮನ್ಸಿನ ಮಾತು ತಿಳಿಯದ ಹೆಂಗ, ನಡದೇವ ಗಿಡ ಮರಿಯೇ, ಮನ್ಸಿನ ಮಾತು ತಿಳಿಯದ ಹೆಂಗ, ನಡದೇವ ಗಿಡ ಮರಿಯೇ, ನಡದೇವ ಗಿಡ ಮರಿಯೇ, ನಡದೇವ ಗಿಡ ಮರಿಯೇ, ನಡದೇವ ಗಿಡ ಮರಿಯೇ. ಬಹಳ ಸೊಗಸಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಈ ಒಂದು ಹಾಡನ್ನು ಪ್ರಸ್ತುತಪಡಿಸಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಧನ್ಯವಾದ. ರಂಗಭೂಮಿ ಕಲಾವಿದರು ಕೂಡ ಆಗಿದ್ದೀರಿ. ಸೊ ಇದ್ರ ಬಗ್ಗೆ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಾದ್ರೆ ಮೇಡಮ್? ನನ್ನ ರಂಗಭೂಮಿಗೆ ನನಗೂ ಅಷ್ಟು ಸಂಬಂಧನೇ ಇರಲಿಲ್ಲ. ರಂಗಭೂಮಿ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಒಂದು 7 ವರ್ಷ 8 ವರ್ಷದ ಆಯಿತು ಅಂತ ಅಂದ್ಕೊಳ್ತೀನಿ. ಹೀಗೆ ನನಗಿಷ್ಟ ಅಂತ ಬರೀ ಅಂದ್ಕೊಳ್ತಿದ್ದೆ ಅಷ್ಟೇ, ಆದರೆ ಆ ಕಡೆ ಪ್ರಯತ್ನ ನಾನು ಮಾಡಿರಲಿಲ್ಲ. ನಾನು ಒಂದು ಸತಿ ಹೀಗೆ ಜನಪದ ಗೀತೆ ಹಾಡಕ್ಕೆ ಹೋದಾಗ ಒಂದು ಸ್ಟೇಜ್ನಲ್ಲಿ ನನ್ನ ಒಬ್ಬರು ಹಾಡೋದು ನೋಡಿಬಿಟ್ಟು, ನೀವು ಯಾಕೆ ರಂಗಭೂಮಿಗೆ ಪ್ರಯತ್ನ ಮಾಡಬಾರ್ದು ಅಂದರು. ನಾನು ರಂಗಭೂಮಿಗೂ ಮಾಡಬಹುದಾ, ನನಗೆ ಆ ಚೈತನ್ಯ ಇದೆಯಾ ಅಂತ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡೆ. ಅಲ್ಲಿವರೆಗೂ ಗೊತ್ತಿರಲಿಲ್ಲ ನನಗೆ ಆಗುತ್ತೆ ಅಂತ ಅಂತೆ. ಸೊ ಅವ್ರು ಹೇಳಿದಾಗ ಆವಾಗಿಂದ ಯೋಚನೆ ಮಾಡೋಕ್ಕೆ ಶುರು. ನೋಡಿ, ಆಲೋಚನೆಗಳು ಅನ್ನೋದು ನಮಗೆ ಒಂದೊಂದು ಸತಿ ಇರೋದಿಲ್ಲ. ಅಟ್ಲೀಸ್ಟ್ ಒಬ್ಬರು ಹೇಳಿದಾಗ ಅದ್ರ ಬಗ್ಗೆ ನಾವು ಗಮನ ಹರಿಸಿದ್ರೆ
ಮಾಡಿದ್ರೆ ನಮಗೆ ಅದು ಇರುತ್ತೆ, ನಮ್ಮ ಮನಸ್ಸಿನ ಆಳದಲ್ಲೆಲ್ಲೋ ಇರುತ್ತೆ, ನಾವು ಮಾಡಬಹುದೇನೋ ಆಗುತ್ತೇನೋ ಅಂತ ಪ್ರಯತ್ನನೇ ಮಾಡಿರಲ್ಲ. ಸೊ ಅವ್ರು ಹೇಳಿದಾಗಿಂದ ಒಂದು ಪ್ರಯತ್ನ ಶುರು ಮಾಡಿದೆ ಹುಡುಕಾಟದಲ್ಲಿ. ಹಾಗೆ ನನ್ನ ಗೆಳತಿಯೊಬ್ಬರು ಕರೆದುಬಿಟ್ಟು ನನಗೆ ಒಂದು ಅವಕಾಶ ಕೊಟ್ಟರು, ನೋಡಿ ಇಲ್ಲಿದೆ ನೀವು ಮಾಡ್ತೀರಾ ಅಂತ ಹೇಳಿ. ಸೊ ಅದರ ಫಸ್ಟ್ ಡೇನೇ ಹೋದಾಗ ನನಗೆ ಇದರಲ್ಲಿ ಏನೂ ಬರಲ್ಲ, ನೋಡದೆ ಹೇಳಬೇಕು, ಮತ್ತು ನನಗೆ ಸ್ಟೇಜ್ ಮೇಲೆ ಯಾವತ್ತೂ ಆ ಥರ ಎಲ್ಲ ಅಭ್ಯಾಸ ಇಲ್ಲ ಅಂತ ಅಂದ್ಕೊಂಡು ಹೋಗಿದ್ದಾಗ ಪ್ರಯತ್ನ ಮಾಡೋಣ. ಅವತ್ತೊಂದು ದಿವಸ ಮಳೆ ಬರ್ತಾಯಿತ್ತು ಜೋರಾಗಿ, ಆಗುತ್ತೋ ಇಲ್ವೋ, ಈಗ ಮಳೆ ಅನ್ನೋದು ನೆಪ ಕೊಡಬಾರ್ದು. ನಾನು ಅಷ್ಟು ದೂರ ಹೋಗಿಲ್ಲ ಅಂದರೆ ಅವತ್ತಿನ ದಿವಸಕ್ಕೆ ನನಗೆ ಸಿಗೋದಿಲ್ಲ, ಮುಂದೆ ಬೇರೆ ಅವಕಾಶ ಸಿಕ್ಬಿಡುತ್ತೆ. ಸೊ ನನ್ನ ಅವಕಾಶ ನಾನು ಬಿಡಬಾರ್ದು ಅಂತೇಳಿ ಎಷ್ಟೇ ಮಳೆ ಬಂದರೂ ಪರವಾಗಿಲ್ಲ ನೆನ್ಕೊಂಡು ಹೋದೆ, ನನಗೆ ಅವಕಾಶ ಸಿಕ್ಕಿರೋದನ್ನ ಬಿಡಬಾರ್ದು ಅಂತ ಹೇಳಿ. ಸೊ ಅಲ್ಲಿ ಹೋದಾಗ ನನ್ನ ಸೆಲೆಕ್ಟ್ ಮಾಡಿ ಒಂದು ಟ್ರೈನಿಂಗ್ ಅನ್ನೋದು ಕೊಟ್ಟರು. 3 ತಿಂಗಳದ ಅಭ್ಯಾಸ ಇತ್ತು, ತುಂಬ ಚೆನ್ನಾಗಿತ್ತು. ಮೊದಲಾಗಿ ನಮಗೆ ಅಷ್ಟು ಬರ್ತಾನೇ ಇರಲಿಲ್ಲ. ಡೈಲಾಗ್ ಬಂದರೆ ಬಾಡಿ ಲ್ಯಾಂಗ್ವೇಜ್ ಬರ್ತಿರಲಿಲ್ಲ, ಇದೆರಡು ಬಂದರೆ ಆ್ಯಕ್ಷನ್ ಬರ್ತಿರಲಿಲ್ಲ. ಸೊ ಈ 3 ಒಗ್ಗೂಡಿಸ್ಕೋಬೇಕಾದ್ರೆ ಸುಮಾರು ಸಮಯಗಳು ತಗೊಂಡು ಆಮೇಲೆ ಅದನ್ನು ಒಗ್ಗೂಡಿಸ್ಕೊಂಡು ಅದನ್ನು ಚೆನ್ನಾಗಿ ಮಾಡಿಕೊಂಡು ಇವತ್ತಿನ ದಿವಸ ಎಲ್ಲ ಕಡೆ ರಂಗಭೂಮಿ ಕಲಾವಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಅದರ ನೋಡಿಕೊಂಡು ಕೆಲವರೆಲ್ಲ ನನಗೆ ಈಗ ರೇಡಿಯೋದಲ್ಲಿ ಒಂದು ತುಂಬ ಅವಕಾಶಗಳು ಕೊಟ್ಟರು ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ. ಅಲ್ಲಿ ಒಂದು ಸತಿ ಹೀಗೆ ಇಂಟರ್ವ್ಯೂ ಕೊಟ್ಟಾಗ ನನ್ನ ಧ್ವನಿ ಕೇಳಿ ಒಬ್ಬರು ಫಿಲಮ್ನವ್ರು ಯಾರೋ ಗುರುತಿಸಿ ನೀವು ಯಾಕೆ ಫಿಲಮಲ್ಲಿ ಒಂದು ಟ್ರೈ ಮಾಡಬಾರ್ದು ಅಂತ ಹೇಳಿದರು. ಸರಿ ಆಯಿತು, ಅದನ್ನು ಪ್ರತಿಯೊಂದು ನಮಗೆ ಅವಕಾಶ ಸಿಕ್ಕಿದಾಗ ಬಿಡಬಾರ್ದು. ಏನಾದರೂ ಒಂದು ಸಣ್ಣದ ಅವಕಾಶ ಸಿಕ್ಕಿದ್ರೂ ನಾನಂತೂ ಯಾವುದನ್ನು ಬಿಡೋದಿಲ್ಲ, ಮಾಡೇ ಬಿಡಬೇಕು, ನೋಡೇ ಬಿಡೋಣ ಅಂತ ಹೇಳಿ ಹುಡ್ಕೊಂಡಾರು ಹೋಗಿ ಮಾಡ್ತೀನಿ. ಸೊ ಅವಕಾಶನೂ ಬಿಡದೇನೆ ಮಾಡಿದೆ, ಚೆನ್ನಾಗಿ ಬಂತು. ಅದು OTTಲಿದೆ, ಅದಕ್ಕೆ ಅವಾರ್ಡೆಲ್ಲನೂ ಬಂತು, ಚೆನ್ನಾಗಿತ್ತು. ಯೋಗ ಥೀಮ್ ಬೇಸ್ಡಲ್ಲಿ ರಿಲೀಸ್ ಆಯಿತು. ಆ ಥರ ಒಂದು ಸತಿ ನಾವು ಒಬ್ಬರಿಗೆ ಅವರು ನನ್ನ ನೋಡಿಲ್ಲದೆ ಹೋದ್ರೂ ನನ್ನ ಧ್ವನಿಗೆ ಅಟ್ಲೀಸ್ಟ್ ನೀವು ಬನ್ನಿ ಅಂತ ಕರೆದು ಆ ಥರ ಅವಕಾಶ ಎಲ್ಲ ಕೊಟ್ಟರು. ಸೊ ಅದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ, ನಾನು ಆ ಥರ ಇದೀನಲ್ಲ ಅಂತ ಹೇಳಿ. ಸೊ ಅಲ್ಲಿಂದ ನನ್ನ ರಂಗಭೂಮಿದು ಅಲ್ಲಿ ನಾನು ರಂಗಭೂಮಿನ ಉಪಯೋಗಿಸ್ಕೊಂಡೆ. ಈ ರಂಗಭೂಮಿಲಿ ಏನು ಮಾಡಿರ್ತೀನಿ ಅದನ್ನು ನಾನು ಥಿಯೇಟ್ರಲ್ಲಿ ಫಿಲಮ್ನಲ್ಲೂ ಒಂದು ಸ್ವಲ್ಪ ಚಟುವಟಿಕೆನ ಉಪಯೋಗಿಸ್ಕೊಂಡೆ, ಚೆನ್ನಾಗಾಯಿತು. ಸೊ ಹಾಗೆ ನನ್ನ ರಂಗಭೂಮಿಗೆ ನಾನು ಒಳಗಡೆ ಪ್ರವೇಶ ಆಗಿದ್ದು. ಇವತ್ತಿಗೂ ಈಗಲೂ ಈಗ ಮಧ್ಯಾಹ್ನನೂ ಇದನ್ನು ಮುಗಿಸ್ಕೊಂಡು ಒಂದು ತರಬೇತಿಗೆ ಹೋಗಬೇಕು. ನಾನು ನಡೀತಾ ಇದೆ ಇನ್ನೊಂದು ಹೊಸದು ನಾಟಕ. ಮತ್ತು ಸುಮಾರು ಒಂದು 8-10 ನಾಟಕಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ತುಂಬ ಚೆನ್ನಾಗಿತ್ತು ಅದರದ್ದು ಒಂದೊಂದು ಎಕ್ಸ್ಪೀರಿಯೆನ್ಸು. ಪ್ರಚಂಡ ರಾವಣದ್ದು ಅಂತ ಬಂದಾಗ ಅಲ್ಲಿ ನಾವು ಸ್ವಲ್ಪ ಹಳಗನ್ನಡನ ಉಪಯೋಗಿಸ್ಬೇಕಾಗಿ ಬರುತ್ತೆ. ಹಳಗನ್ನಡದ ಜೊತೆಗೆ ಅದು ನಾವು ಆಡೋ ಭಾಷೆಯಲ್ಲಿ ಇರೋದಿಲ್ಲ, ಅದು ಬೇರೆ ಪದಗಳನ್ನ ಉಪಯೋಗಿಸ್ಬೇಕಾಗಿ ಬರುತ್ತೆ. ತುಂಬ ಕಷ್ಟವಾಗಿತ್ತು. ಆವಾಗ ಏನು ಮಾಡಿದೆವು, ಸೇರ್ಕೊಂಡ್ಬಿಟ್ಟಿದ್ದೀನಲ್ಲ ಏನು ಮಾಡಲಿ ಅಂತ ಹೇಳಿ ಬೆಳಗ್ಗೆ 2 ಸತಿ ಬರೆಯೋದು ಕನ್ನಡದಲ್ಲಿ ಬುಕ್ಕಲ್ಲಿ, ರಾತ್ರಿ 2 ಸತಿ ಬರೆಯೋದು. ಯಾಕಂದರೆ ಬಾಯಲ್ಲಿ ಬರ್ತಾನೆ ಇಲ್ಲ. ಅದಕ್ಕೆ ಅಭ್ಯಾಸ ಬರೆಯೋದನ್ನು ಮಾಡಿಕೊಂಡ್ರೆ ಅದು ಗಮನ ನಾವು ಬರೆದಿರೋದ್ರ ಮೇಲೆ ಇರುತ್ತೆ ಮತ್ತು ತಲೆ ಒಳಗಡೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಬರೆದು ಅಭ್ಯಾಸ ಮಾಡಿಕೊಂಡು ತುಂಬ ಚೆನ್ನಾಗೇ ಬಂದುಬಿಡ್ತು ಆ ಶೋ ಅಲ್ಲಿ. ಮತ್ತು ಹಾಡುಗಳು ಹಾಗೆ ಮಧ್ಯ ಇರ್ತಾಯಿತ್ತು. ಆ ಹಾಡುಗಳನ್ನು ತುಂಬ ಪೌರಾಣಿಕ ಸ್ಟೈಲಲ್ಲಿ ಇತ್ತು. ಮಾತಾಗಲಿ ಹಾಡಾಗಲಿ ತುಂಬ ಕಷ್ಟ ಇದೆ ಪೌರಾಣಿಕ ಸ್ಟೈಲಲ್ಲಿ. ನಾನು ಪೌರಾಣಿಕದ ಯಾವತ್ತೂ ಮಾಡಿರಲಿಲ್ಲ. ಪುನಃ ನಾನು ಅದೊಂದು ಪ್ರಯತ್ನ ಆದರೆ ಅದು ಒಂದು ನಂಗೆ ಚೆನ್ನಾಗಿ ನೋಡಿ. ಜೀವನದಲ್ಲಿ ಪ್ರತಿಯೊಂದು ಕಲಿತಾ ಹೋಗಬೇಕು, ಯಾವೊಂದು ಅವಕಾಶನೂ ಬಿಡಬಾರ್ದು. ನೀವು ಎಷ್ಟು ಕಲಿತೀರೋ ನಿಮ್ಮದು ಲೈಫ್ ಸ್ಟೈಲ್ ಅಷ್ಟು ಚೆನ್ನಾಗಿರುತ್ತೆ, ಅಂದರೆ ನಿಮ್ಮ ಜೀವನ ಶೈಲಿ ಚೆನ್ನಾಗಿರುತ್ತೆ. ನೀವು ಹೊಸದೇನು ಕಲಿದೇನೆ ಹಳೆದೇ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಅದು ಉಪಯೋಗ ಬರೋದಿಲ್ಲ. ನೀವು ಮುಂದೆ ಏನೂ ಕಲಿಯೋದು ಇಲ್ಲ, ನೀವು ಮುಂದಕ್ಕೆ ಹೋಗೋದಿಲ್ಲ, ನೀವು ಅಲ್ಲೇ ನಿಂತಿರ್ತೀರ. ಸೊ ಹೊಸದನ್ನು ಕಲಿಬೇಕಾದ್ರೆ ನೀವು ಹೊಸ ಜನದ ಪರಿಚಯ ಆಗುತ್ತೆ, ಹೊಸ ಆಲೋಚನೆಗಳು ಹುಟ್ಟುತ್ತೆ. ಸೊ ಹೊಸ ಆಲೋಚನೆ ಹುಟ್ಟಿದಾಗ ನೀವು ಬೆಳೀತಾ ಹೋಗ್ತೀರಾ, ನಿಮಗೆ ಅರಿವಿಲ್ದಂಗೆ ನೀವು ತುಂಬ ಖುಷಿ ಪಡ್ತಿರ್ತೀರ ಅದರಲ್ಲಿ. ಸೊ ಈ ಥರ ನಾನು ಪ್ರತಿಯೊಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತೀನಿ. ಹೀಗೆ ನಾನು ರಂಗಭೂಮಿಗೆ ಒಂದು ಒಳಗಡೆ ಬಂದು ಇಷ್ಟೆಲ್ಲ ನೋಡಿ ತುಂಬ ಶೋಗಳೆಲ್ಲ ಕೊಟ್ಟಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ಅಂತೆಲ್ಲ ತುಂಬ ಪ್ರಶಂಸೆಗಳೆಲ್ಲ ಬಂದಿದೆ. ಹಾಗೆ ಜನಪದ ಹಾಡುಗಾರಿಕೆಗೂ ತುಂಬ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ. ಇವಾಗ ಜನಪದ ಕಲಾವಿದರು ಕೂಡ ಹೌದು, ರಂಗಭೂಮಿ ಕಲಾವಿದರು ಕೂಡ ಹೌದು. ಇದನ್ನು ಹೊರತುಪಡಿಸಿ ಇನ್ನೇನೆಲ್ಲ ಹವ್ಯಾಸಗಳು ನಿಮ್ಮಲ್ಲಿದೆ ಮ್ಯಾಮ್? ನಾನು ಕಾಯಿನ್ ಕಲೆಕ್ಟ್ ಮಾಡಿದ್ದೀನಿ, ಅದರದ್ದು ನಾನು ಎಕ್ಸಿಬಿಟ್ ಮಾಡ್ತಾ ಇರ್ತೀನಿ. ನೋಟ್ಗಳಿರ್ಬೋದು, ಕಾಯಿನ್ಗಳಿರ್ಬೋದು ಅದು. ಮತ್ತು ನಾನು ಪ್ರಾಣಿಕ್ ಹೀಲರ್ ಸಹ ಹೌದು, ಅದು ಒಂದು ವಿದ್ಯೆ. ಅಂದರೆ ಇನ್ನೊಬ್ಬರಿನ ಮನೋಭಾವನೆಯನ್ನು ತಿಳ್ಕೊಳ್ತೀವಿ. ಈಗ ಅವ್ರಿಗೆ ಬೇಜಾರಾಗಿದ್ದರೆ ಅಂದರೆ ನಾವು ಅವ್ರ ಹತ್ರಕ್ಕೂ ಹೋಗೋದಿಲ್ಲ, ಅದು ದೂರದಲ್ಲೇ ಅವರ ವಿಚಾರದಲ್ಲೇ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಿ, ಅವ್ರ ಮಾನಸಿಕ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಅವರಿಗೆ ನಮ್ಮ ಒಂದು ಸಲಹೆಗಳೇನಾದ್ರು ಬೇಕಾಗಬಹುದು ಅಂತ 1-2 ಮಾತು ಹೇಳ್ತೀವಿ. ಇದನ್ನು ನಾವು ಅವರ ಅಂತ ಕರಿತೀವಿ, ಪ್ರಾಣಿಕ್
ಹೀಲಿಂಗ್ ಭಾಷೆಯಲ್ಲಿ ಹೇಳಬೇಕಂದ್ರೆ. ಸೊ ನೀವು ಯಾರ ಹತ್ರನೂ ಹೇಳ್ಕೊಳ್ದೇನೆ ನಿಮ್ಮ ಏನು ಹೇಳ್ತಾರೆ ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಇನ್ನೊಬ್ಬರ ಹತ್ರ ಹೇಳಕ್ಕೆ ಹೋದಾಗ ಅವರು ಅದಕ್ಕೆ ಇನ್ನೊಂದು 2 ಕತೆ ಕಟ್ಟಿ ಇನ್ನೊಂದು ಎಕ್ಸ್ಟ್ರಾ ಹೇಳ್ತಾರೆ. ಸೊ ಅದ್ರ ಬದಲಾಗಿ ನಮ್ಮ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ನಾನೇ ಉಡ್ಕೊಂಡಿರೋದು ಒಂದು ಏನು ಹೇಳ್ತೆ ಸುಲಭವಾದ ಒಂದು ಪ್ರಯೋಗ. ಇದು ಈ ಥರದ್ದು ಇದೆ ಕ್ಲಾಸ್ಗಳು ಮೈಸೂರಿನೆಲ್ಲ ತುಂಬ ನಡೀತಾ ಇರುತ್ತೆ. ಇದು ಸಣ್ಣ ಪುಟ್ಟ ಟೆಕ್ನಿಕ್ಸ್ ಇರುತ್ತೆ, ಅದನ್ನು ನಾವು ಕ್ಲಾಸಿಗೆ ಹೋಗ್ದೇನೂ ಹಾಗೆ ಕಲಿಬೋದು. ಆದರೆ ಪ್ರತಿದಿನ ನಾವು ಇದನ್ನು ಕಲಿಬೇಕು ಅನ್ನೋ ಉದ್ದೇಶ ಇರ್ಬೋದು. ಸೊ ಅದರಲ್ಲಿ ಒಂದು ವಿದ್ಯೆ ಪ್ರಾಣಿಕ್ ಹೀಲಿಂಗ್ ಸಹ, ಅದು ಒಂದು ಮಾಡ್ತೀನಿ. ಮತ್ತು ಚಿತ್ರಕಲೆ, ನಾನು ತುಂಬ ರೀತಿಯ ಚಿತ್ರಕಲೆಗಳನ್ನ ಮಾಡ್ತೀನಿ. ಮಹಾರಾಷ್ಟ್ರದಿರ್ಬೋದು, ಮತ್ತು ಛತ್ತೀಸ್ಗಢದಿರ್ಬೋದು, ವರ್ಲಿ ಅಂತ ಹೇಳ್ತಾರೆ, ಆಮೇಲೆ ಆಂಧ್ರ ಪ್ರದೇಶದಿರ್ಬೋದು, ಕೇರಳ ಮ್ಯೂರಲ್ ಅಂತ ಹೇಳ್ತಾರೆ, ಮತ್ತು ಕರ್ನಾಟಕದನೇ ಸುಮಾರು 2-3 ಶೈಲಿಯಲ್ಲಿ ಮಾಡ್ತೀನಿ. ಮೈಸೂರು ಪೇಂಟಿಂಗ್ಸ್ ಮಾಡ್ತೀನಿ. ಆಮೇಲೆ ಗಂಜಿಫಾ ಆರ್ಟ್ ಅಂತ ಹೇಳಿ ಈಗ ಅದರ ಇತ್ತೀಚೆಗಷ್ಟೇ ಕಲ್ತಿದ್ದು, ತುಂಬ ಚೆನ್ನಾಗಿದೆ ಅದರದ್ದು ಪ್ರಯೋಗ. ಸೊ ಈ ಥರ ತುಂಬ ಕಲೆಗಳನ್ನ ಕಲ್ತ್ಕೊಂಡು ಅದನ್ನು ಕಲಿಯೋದಲ್ಲದೆ ಒಂದಷ್ಟು ಜನಕ್ಕೆ ನಾನು ಹೇಳಿಕೊಡ್ತಾ ಇದ್ದೀನಿ. ಬ್ಯಾಂಗ್ಳೂರಿಗೆ ಹೋಗಿ ಹೇಳ್ಕೊಡೋದು. ಮೈಸೂರಿನಲ್ಲಿ ಇನ್ನೂ ಶುರು ಮಾಡಿಲ್ಲ, ಯಾಕಂದರೆ ಸಮಯ ಕಮ್ಮಿ ಇರೋದ್ರಿಂದ. ಬ್ಯಾಂಗ್ಳೂರಿನಲ್ಲಿ 1 ದಿವಸಕ್ಕೆ ಹೋಗಿ ಬರೋದಲ್ವ ಅಂಥೇಳಿ ಅಲ್ಲಿ ಒಪ್ಕೊಂಡಿದ್ದೀನಿ. ಅದರದ್ದು ನಡೀತಾ ಇದೆ. ಇದಲ್ಲದೆ ನನಗೆ ಚಿತ್ರಗೀತೆ ಹಾಡೋ ಹವ್ಯಾಸ ಇದೆ. ಹವ್ಯಾಸಗಳಲ್ಲಿ ನಾವು ಹೇಗೆ ನಾವು ನೋಡಿದ್ದೆಲ್ಲ ನಾನು ಕಲಿಬೇಕು ಅಂತ ಒಂದು ಆಸೆಗಳಿರೋದ್ರಿಂದ ಹೂ ಜೋಡಣೆ ನಂದು ತುಂಬ ಇಷ್ಟಕರವಾದ ಒಂದು ಥರ ಹವ್ಯಾಸ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿದಿನ ಸುತ್ತಮುತ್ತ ನಿಮ್ಮನೆ ಸುತ್ತಮುತ್ತ ಏನು ಸಿಗುತ್ತೆ ಅದನ್ನು ಇಟ್ಕೊಂಡು ನೀವು ಜೋಡಣೆ ಮಾಡಿಕೊಂಡ್ರೆ ನಿಮ್ಮನೆ ಸುಂದರವಾಗಿ ಇಟ್ಕೊಳ್ಳೋಕ್ಕೆ ಅದು ಒಂದಿದೆ. ಮತ್ತು ಮಣ್ಣಿನ ಕಲಾಕೃತಿಗಳು ಮಾಡೋದು, ಅದನ್ನು ಕೈಯಲ್ಲೇ ಮಾಡೋದು, ಏನು ಮೌಲ್ಡೇನು ಯೂಸ್ ಮಾಡ್ದೇನೆ ಅದನ್ನು ಮಾಡ್ಕೊಂಡು ನಮ್ಮನೇನ ನಾವು ಚಂದವಾಗಿ ಇಟ್ಕೊಳ್ಳೋಕೆ ಏನೇನು ಮಾಡ್ಬೋದು ಅದನ್ನು ಮಾಡ್ಕೊಳ್ಳೋದು. ಆಮೇಲೆ ಕಾಲಿಂಗ್ ಬೆಲ್ ತಯಾರಿಕೆ ಮಾಡೋದು, ಅದನ್ನು ಕೈಯಲ್ಲೇ ಮಾಡೋದು. ನಾವೇನು ಮಿಷಿನ್ ಇದರಲ್ಲಿ ಎಲೆಕ್ಟ್ರಿಕ್ದೇನು ಉಪಯೋಗಿಸ್ತೇನೆ, ಕೈಯಲ್ಲೇ ಮರ ಎಲ್ಲ ಇಟ್ಕೊಂಡು ಯೂಸ್ ಮಾಡಿ ಈ ಥರದ್ದೆಲ್ಲ ನಮ್ಮ ಮನೇಲಿ ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮ ಗೋಡೆ ಮೇಲ್ಗಡೆ ಎಲ್ಲನೂ ಪೇಂಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬೇರೆ ಬೇರೆ ಶೈಲಿಯ ಪೇಂಟ್ಗಳನ್ನೆಲ್ಲ ಕಲ್ತ್ಕೊಂಡು ನಮ್ಮನೆ ಹೇಗೆ ಅಂದವಾಗಿ ಕಾಣುತ್ತೋ ಆ ಥರದ್ದೆಲ್ಲ ಮಾಡಿಕೊಂಡು ಪ್ರತಿಯೊಂದೂ ನಾನು ನಮ್ಮ ಮನೆಗೆ ಏನು ಬೇಕು ಅದನ್ನೆಲ್ಲ ಕೈಯಾರೆ ಮಾಡುವಂಥ ಅಭ್ಯಾಸ ಇಟ್ಕೊಂಡಿದ್ದೀನಿ. ಹೀಗೆ ಹಲವಾರು ಕಲಾಕೃತಿಗಳನ್ನ ಮಾಡೋದು, ಮಣಿಪುರಿ ಡಾಲ್ ಮೇಕಿಂಗ್ ಅಂತ ಹೇಳಿ ಅದನ್ನು ಮಾಡೋದು, ಮತ್ತು ಬಟ್ಟೆಗಳ ಮೇಲೆ ಪ್ರಿಂಟ್ ಮಾಡ್ತಾರಲ್ಲ ಅದರದ್ದು ಮೌಲ್ಡ್ಸ್ ಅಂತ ಹೇಳ್ತಾರೆ, ಅದನ್ನು ಕೈಯಲ್ಲೇ ಮಾಡಿಕೊಂಡು ಈ ಥರದ್ದು ಸುಮಾರು ಹವ್ಯಾಸಗಳನ್ನ ಇಟ್ಕೊಂಡು ಇವತ್ತಿನ ದಿವಸ ಇಲ್ಲಿ ತನಕ ಬೆಳೆದು ಬಂದಿದ್ದೀನಿ ಅನ್ನೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಇದರ ಜೊತೆಗೆ ಒಂದು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಸಾಕಷ್ಟು ಸಮಾಜ ಕಾರ್ಯದಲ್ಲೂ ಸಹ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಅದರ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಮೇಡಮ್. ನನ್ನ ಈ ಚಟುವಟಿಕೆಗಳನ್ನೆಲ್ಲ ನೋಡಿಕೊಂಡು ಸುಮಾರು ಜನ ಗುರುತಿಸಿ ಸಂಘ ಸಂಸ್ಥೆಗಳಿಗೆ ಅವರು ಕರೆಯೋಕ್ಕೆ ಶುರು ಮಾಡಿ, ಒಟ್ಟಾರೆ ಅಲ್ಲಿ ಸುಮಾರು ಹೆಣ್ಣು ಮಕ್ಕಳಿಗೆ ಕೆಲವರೆಲ್ಲ ಅದೇ ಜೀವನದಲ್ಲಿ ತುಂಬ ಸೋತು ಹೋಗಿ ಏನೂ ಮಾಡೋಕ್ಕಾಗದೆ ಏನು ಮಾಡಬೇಕು ಕೂತ್ಕೊಂಡು ಹತಾಶರಾಗಿರ್ತಾರಲ್ಲ. ಸೊ ಅಂಥವ್ರಿಗೆಲ್ಲ ಹೋಗಿ ಅವರು ಕರೀತಾರೆ, ಇವ್ರಿಗೊಂದು ಸ್ವಲ್ಪ ಹೇಳಿ ಅವರು ತುಂಬ ಡಿಪ್ರೆಷನಲ್ಲಿದ್ದಾರೆ ಅಂತ ಹೇಳಿದಾಗ ಅಂಥವ್ರಿಗೆಲ್ಲ ನಾನು ಹೋಗಿ ಮಾತಾಡಿ ಇದು ಆ ಥರ ಇರಲ್ಲ, ಜೀವನ ಅಂದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮನ್ನು ನೀವು ಬೇರೆ ಕಡೆಗೆ ಗಮನ ಕೊಟ್ಕೊಂಡ್ರೆ ಈ ಥರದ್ದು ಯೋಚನೆ ಮಾಡಬೇಕಾಗಿರೋ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳಿ ತುಂಬ ಉದಾಹರಣೆಗಳನ್ನೆಲ್ಲ ಕೊಟ್ಕೊಂಡು ಅವರನ್ನು ಸಮಾಧಾನ ಪಡಿಸಿ, ಅವರೊಬ್ಬರನ್ನೇ ಇಲ್ಲ ಇಡೀ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಿಮಗೆ ಏನು ಉಪಯೋಗ ಬೇಕು ಜೀವನದಲ್ಲಿ ಅದರ ಕಡೆ ಗಮನ ಕೊಟ್ಕೊಂಡು ಬೇರೆಯವರಿಗೆಲ್ಲ ಗಮನ ಕೊಡ್ದೇನೆ ನಿಮಗೆ ಜೀವನ ಶೈಲಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಆ ಥರದ್ದೆಲ್ಲ ಅವ್ರಿಗೆ ಬುದ್ಧಿವಾದಗಳನ್ನ ಹೇಳ್ಕೊಂಡು ಶಕ್ತಿಯುತವಾದದ್ದು ಮಾತುಗಳಿಂದ ಅವ್ರಿಗೆ ಜೊತೆಗೆ ಒಂದು ಹಾಡು ಹೇಳ್ಕೊಡ್ಬೋದು ಅಥವಾ ಒಂದು ಚಿತ್ರಕಲೆ ಹೇಳ್ಕೊಟ್ರೆ ಅವ್ರ ಗಮನ ಪೂರ್ತಿ ಬೇರೆ ಕಡೆ ಹೊಟ್ಟೋಗುತ್ತೆ ಅನ್ನೋ ಒಂದು ಖುಷಿಯಿಂದ ಅವ್ರು ತುಂಬ ಖುಷಿ ಪಟ್ಬಿಡ್ತಾರೆ. ಓ ಹಿಂಗಿದೆಯಾ ಪ್ರಪಂಚ ಅಂತ ಹೇಳಿ ತುಂಬ ಜನ ಹೇಳಿರೋದು ಉಂಟು. ತಕ್ಷಣ ನಾನು ಜೀವನ ಶೈಲಿನೇ ಬದಲಾಯಿಸ್ಕೊಂಡಿದ್ದೀನಿ ಮೇಡಮ್ ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮಿಂದ ತುಂಬ ಉಪಯೋಗ ಆಯಿತು ಅಂತ. ಸೊ ಅದು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನನ್ನಿಂದ ಸಾವಿರಾರು ಜನ ತುಂಬ ಉಪಯೋಗ ಪಡ್ಕೊಂಡಿದ್ದಾರೆ. ಹಾಡು ಹೇಳೋ ಅಭ್ಯಾಸ ಇರ್ಬೋದು, ಚಿತ್ರಕಲೆ ಅಭ್ಯಾಸ ಇರ್ಬೋದು, ಇಲ್ಲ ನಾಟಕೀಯ ಶಾಲೆಗೆ ಹೋಗಿ ಏನು ಅಭ್ಯಾಸ ಪ್ರತಿ ಒಂದೂ ನಾನು ಇವಾಗ ಏನೇನು ಹೇಳಿದೆ ಅವರವರೇ ಆದ ಶೈಲಿಯಲ್ಲಿ ಅಡುಗೆ ಮಾಡೋದು ಕೆಲವ್ರಿಗೆ ಅಭಿರುಚಿ ಇರುತ್ತೆ. ಸೊ ಒಂದು ಮನುಷ್ಯನಿಗೆ ನೋವು ಬಂದಾಗ ಆ ನೋವಿಂದ ಹೊರಗೆ ಬರೋದು ಹೇಗೆ ತಕ್ಷಣ ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಆ ನೋವಿಂದ ಹೊರಗೆ ಬರಬೇಕಾದ್ರೆ ಹೊಸ ಕಲಿಯುವಿಕೆಯಲ್ಲಿ ನೀವು ಹೋದರೆ ನಿಮಗೆ ಆ ನೋವು ಅನ್ನೋದು ಮರೆಮಾಚಿಬಿಡುತ್ತೆ. ನನ್ನದೇ ಒಂದು ಅನುಭವದಿಂದ ನಾನು ಪ್ರತಿಯೊಬ್ಬರಿಗೂ ಅವ್ರಿಗೆ ಹೇಳಬೇಕಾದ್ರೆ ನನ್ನದೇ ಒಂದು ಅನುಭವ ಹೇಳ್ತೀನಿ, ಬೇರೆಯವ್ರು ನೋಡಿ ಹೇಳೋದಿಲ್ಲ. ಸೊ ಆವಾಗ ಅವರು ನನ್ನ ಜೊತೆಗೆ ಸಹಾಯ ಹಸ್ತಗೂಡಿಸ್ತಾರೆ. ಓ ಹೌದಾ ಇದು ಹೀಗೇನೇನಾ, ಸೊ ಇದರಿಂದ ಹೊರಗೆ ಬರಬಹುದಲ್ಲ ಅಂತ ಹೇಳಿ ತುಂಬ ಜನ ಅವ್ರು ಏನು ನೋವು ಇರಲಿರ್ತಾರೆ ಅದರಿಂದ ಹೊರಗೆ ಬಂದು ತಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಂಡು ತುಂಬ ಚೆನ್ನಾಗಿ ಬೆಳೆದಿರೋದು ನನ್ನ ಕಣ್ಮುಂದೆ ಕಾಣ್ತಾ ಇದ್ದೆ. ಅದಕ್ಕೆ ನಾನು ತುಂಬ ಆಭಾರಿ ಅಂತ ಹೇಳ್ತೀನಿ. ತುಂಬ ಖುಷಿಯಾಗುತ್ತೆ ಅವ್ರು ನೋಡೋಕ್ಕೆ. ಇವತ್ತಿಗೂ ಅವರೆಲ್ಲ ನನ್ನ ಜೊತೆಗೆ ಮಾತಾಡ್ತಾರೆ.
ಅವರ ಕಡೆಗೆಲ್ಲ ನನ್ನ ಕರ್ಕೊಂಡು ಹೋಗಿ ಇನ್ನೊಂದಷ್ಟು ಜನಕ್ಕೆ ಪರಿಚಯ ಮಾಡಿಸ್ತಾರೆ. ಅಲ್ಲಿಗೂ ಹೋಗಿ ನಾನು ಒಂದು 4 ಮಾತು ಹಾಡಿಬಿಟ್ಟು ಬರ್ತೀನಿ. ಮೈಸೂರಿನಲ್ಲಿ ಸುಮಾರು ಕಡೆ ಹೋಗಿದ್ದೀನಿ. ಆಮೇಲೆ ಹಾಗೆಯೇ ಇತ್ತೀಚೆಗೆ ಯಾವುದೋ ಇಲ್ಲೇ ಸುತ್ತಮುತ್ತಲ ಹಳ್ಳಿ ಇದೆ, ಅದು 2 ಹೆಸರು ನೆನಪಿಗೆ ಬರ್ತಿಲ್ಲ, ಅಲ್ಲಿಗೂ ಹೋಗಿ ಬಂದಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ನಾನು ಒಂದು ಸಮಾಧಾನಕರವಾದ ಮಾತನ್ನು ಹೇಳಿದರೆ ಆ ನೋವಿನ ಸಮಯದಲ್ಲಿ ಅವ್ರಿಗೆ ಒಬ್ಬರು ಯಾರಾದ್ರೂ ಸ್ಫೂರ್ತಿದಾಯಕ ಮತ್ತು ಒಂದು ಸಮಾಧಾನಕರ ಮಾತು ಹೇಳಿಬಿಟ್ರೆ ಅವ್ರಿಗೆ ಅವ್ರಿಗೆ 1 ನಿಮಿಷದಲ್ಲಿ ಅವ್ರದ್ದು ಮನಸ್ಸಿನ ಭಾವನೆಗಳು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ಒಂದು ಶಕ್ತಿ ಎಲ್ಲರಿಗೂ ಇರುತ್ತೆ, ಆ ಸಮಯದಲ್ಲಿ ಇರೋದಿಲ್ಲ. ಅದನ್ನು ಹೇಳಿಕೊಂಡು ಪ್ರತಿಯೊಬ್ಬರಿಗೂ ಉಪಯೋಗ ಆಗಕರ ಮಾತನ್ನು ಹಾಡ್ತಾ ಇರ್ತೀನಿ ನಾನು. ಸೊ ಈ ರೀತಿಯ ಒಂದು ಸಮಾಜ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಈ ಎಲ್ಲ ಕಾರ್ಯಗಳ ಸಾಧನೆಯನ್ನು ಗುರುತಿಸಿ ಆಕಾಶವಾಣಿ ಹಾಗೂ ರೇಡಿಯೋ ಕಾರ್ಯಕ್ರಮಗಳನ್ನು ತುಂಬ ನಡೆಸ್ಕೊಟ್ಟಿದ್ದೀರಿ. ಸೊ ಅವರು ಸಹ ಒಂದು ವೇದಿಕೆಯನ್ನು ನಿಮಗೆ ಕಲ್ಪಿಸ್ಕೊಟ್ಟಿರೋವಂಥದ್ದು. ಸೊ ಇದರ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ಮ್ಯಾಮ್, ನನಗೆ 2017ನೇ ಇಸ್ವಿಲಿ ಹಾದಿಯಲ್ಲಿ ಕಂಡ ಮುಖ ಅಂತ ಹೇಳಿ ಅಬ್ದುಲ್ ರಶೀದ್ ಅವರು ಒಂದು ಇಂಟರ್ವ್ಯೂಗೆ, ಅದೇ ನನ್ನ ಈ ಚಟುವಟಿಕೆಗಳನ್ನೆಲ್ಲ ನೋಡಿ ಅಚಾನಕ್ಕಾಗಿ ಒಂದು ಬನ್ನಿ ಇಂಟರ್ವ್ಯೂ ಮಾಡಿ ಅಂತ ಹೇಳಿಬಿಟ್ಟು ಒಂದು ಇಂಟರ್ವ್ಯೂ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನಂಗೆ ಇಂಟರ್ವ್ಯೂ ಅಂದರೆ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸಾಮಾನ್ಯವಾದ ಮಾತಾಡ್ತಾನೆ ಅವರು ರೆಕಾರ್ಡಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಅಲ್ಲಿ 1000 ಜನಕ್ಕೆ ಅದು ತಲುಪಿದ್ದು ಒಂದು ದೊಡ್ಡ ಖುಷಿ. ಗೊತ್ತಿತ್ತು ತಲುಪುತ್ತೆ ಅಂತ ಹೇಳಿ, ಆದರೆ ಅದನ್ನು ಅವ್ರಿಗೆಲ್ಲ ಉಪಯೋಗ ರೀತಿಯಲ್ಲಿ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ತುಂಬ ಜನದ್ದು 1 ವಾರ ಸತತವಾಗಿ ನನಗೆ ಫೋನ್ ಇಡದೇ ಇರೋಕ್ಕಾಗೋಷ್ಟು ಪುಡ್ಸತ್ತಿರಲಿಲ್ಲ, ಅಷ್ಟೊಂದು ಫೋನ್ ಕಾಲ್ಗಳು ಬರ್ತಾಯಿತ್ತು. ನೀವು ಮಾತಾಡಿದ್ದು ತುಂಬ ಚೆನ್ನಾಗಿತ್ತು. ಅದು ನನಗೆ ಅರಿವಿಲ್ಲದಂಗೆ ನನ್ನ ಒಂದು ದಿನಚರಿಯ ಅಭ್ಯಾಸವನ್ನು ಅಥವಾ ನಂದು ಏನೋ ಒಂದು ಇರುತ್ತಲ್ಲ ಅದನ್ನು ಹೇಳ್ತಾ ಹೋಗಿದ್ದು ಎಲ್ಲರಿಗೂ ಅದು ತುಂಬ ಮನವರಿಕೆಯಾಗಿ ಬಹಳ ಖುಷಿ ಆಯಿತು ಅಂತ ಹೇಳಿ ತುಂಬ ನನಗೆ ಒಳ್ಳೆ ಪ್ರಶಂಸೆ ಬಂತು ಆ ಕಡೆಯಿಂದ. ತುಂಬ ಹೆಣ್ಣು ಮಕ್ಕಳಿಗೆ ತಲುಪುವಂಥ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ಅದು ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಈ ಇಂಗ್ಲೀಷಲ್ಲಿ ಹೇಳ್ತಾರೆ ಕ್ಲೌಡ್ 9 ಇರ್ತೆ ಅಂತ. ನಾನು ಕೆಳಗಡೆ ನೆಲದ ಮೇಲೆ ನಿಂತಿರಲಿಲ್ಲ, ಪೂರ್ತಿ ಹಾರ್ತಾ ಇದ್ದೆ ಅನ್ನೋ ಅನುಭವ ಆಯಿತು. ಒಂದು 2-3 ಇಂಟರ್ವ್ಯೂ ಆಗಿದೆ ಮೈಸೂರು ಆಕಾಶವಾಣಿಲಿ, ತುಂಬ ಚೆನ್ನಾಗಿ ಬಂತು ಅಂತ ಎಲ್ಲರೂ ಹೇಳಿದ್ರು. ಸೊ ಇನ್ನೊಂದೆರಡು ಮುಂದಿನ ವರ್ಷ ಪ್ರತಿ ವರ್ಷ ಅಥವಾ ಅಲ್ಲದೆ 2 ವರ್ಷಕ್ಕೊಂದ್ಸತಿ ಕರಿತೀವಿ ಅಂತ ಹೇಳಿದ್ದಾರೆ. ಮತ್ತು ದೂರದರ್ಶನಲ್ಲೇ ಆದಾಗಲೂ ಅಷ್ಟೇ ಬರೀ ಅರ್ಧ ಗಂಟೆ ಅಂತ ಹೇಳಿ 1 ಅವರ್ ರೆಕಾರ್ಡಿಂಗ್ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದ್ವಿ ಅಂತ ಹೇಳಿ ಅಲ್ಲೂ ನಾನು ಕಲೆಯೆಲ್ಲ ಸ್ವಲ್ಪ ತೋರಿಸ್ಬೇಕಾಗಿ ಬಂತು, ಹಾಡುಗಳನ್ನೆಲ್ಲ ಹಾಡಬೇಕಾಗಿ ಬಂತು. ಅದು ತುಂಬ ಜನಕ್ಕೆ ಇಡೀ ಕರ್ನಾಟಕಕ್ಕೆ ಪ್ರಚಲಿತವಾಗಿ ತುಂಬ ಚೆನ್ನಾಗಿ ಅನುಭವ ಹಂಚ್ಕೊಂಡ್ರು. ಎಲ್ಲರ ಮನಸ್ಸು ಅದು ತಾಕತ್ತೆ, ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ತಲುಪುವಂಥ ಮಾತುಗಳು ಅಂತ ಹೇಳಿ ಒಳ್ಳೆ ಫೀಡ್ಬ್ಯಾಕ್ ಬಂತು. ನನಗೆ ತುಂಬ ಖುಷಿ ಆಯಿತು ಅದರಿಂದ. ಓಕೆ. ಸೊ ನಿಮ್ಮ ಈ ಎಲ್ಲ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಒಂದು ಸನ್ಮಾನಿಸಿವೆ ಮೇಡಮ್. ಇದರ ಕುರಿತು ಒಂದಿಷ್ಟು ಅನುಭವವನ್ನು ಹಂಚ್ಕೊಳ್ಳೋದಾದರೆ? ಮೈಸೂರು ಒಕ್ಕಲಿಗರ ಸಂಘದ ಕೆಲವಾರು ಇನ್ನರ್ ವೀಲ್ ಕ್ಲಬ್, ರೋಟರಿ ಕ್ಲಬ್ ಈ ಥರದವರೆಲ್ಲ ನನ್ನ ಕರೆದು ಸನ್ಮಾನಿಸ್ತಿದ್ದಾರೆ. ಇನ್ನೂ ಒಂದು ಸನ್ಮಾನ ಈಗ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ ಒಕ್ಕಲಿಗರ ಸಂಘದಿಂದ ಅಂತ ಹೇಳಿ ಬ್ಯಾಂಗ್ಳೂರಿನಲ್ಲಿ. ಅದು ಈಗ ಮುಂದಿನ ತಿಂಗಳು ಅದು ನಡೀತಾ ಇದೆ. ಸೊ ನನಗೆ ಬಹಳ ಖುಷಿಯಾಗುತ್ತೆ, ಹೆಮ್ಮೆನೂ ಅಂತ ಅನಿಸುತ್ತೆ. ಇದು ಅವರೇ ಗುರುತಿಸ್ಕೊಂಡು ನನ್ನ ಹುಡ್ಕೊಂಡು ಬರ್ತಿರೋ ಈ ಥರ ಸನ್ಮಾನಗಳು, ಯಾವತ್ತೂ ಸನ್ಮಾನಗಳ ಅಪೇಕ್ಷೆ ಇಟ್ಕೊಳ್ಳದೆ ನಾವು ಏನು ಕೆಲಸ ಮಾಡ್ತೀವಿ ನಮಗೆ ಗೊತ್ತಿಲ್ಲದಂಗೆ ಜನ ಗುರುತಿಸ್ತಾ ಹೋಗ್ತಾರೆ, ನಮಗೆ ಗೊತ್ತಿಲ್ಲದಂಗೆ ನಾವು ಬೆಳೀತಾ ಹೋಗ್ತೀವಿ. ಸೊ ಅದು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನಾನು ಒಂದು ಸಣ್ಣ ಕೆಲಸನೂ ಜನ ಗುರುತಿಸ್ತಿದ್ದಾರ ಅನ್ನೋ ಒಂದು ಬಹಳ ಖುಷಿ ಸಹ ನನಗಾಗುತ್ತೆ. ಅದು ನನಗೆ ಬಹಳ ಖುಷಿ ಇದೆ ಅಂತ ಹೇಳ್ತೀನಿ. ಹಾಗೆ ನೀವು ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆಯ ಜೊತೆಗೆ ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಮ್ಯಾಮ್? ಯಾಕಂದರೆ ನಮ್ಮ ಹಳ್ಳಿ ಭಾಗದ ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡೋದ್ರಲ್ಲೇ ಜೀವನ ಪೂರ್ತಿ ಕಳೆದ್ಬಿಟ್ಟಿರ್ತಾರೆ. ಅಂಥ ಮಹಿಳೆಯರಿಗೆ ನೀವು ಒಂದು ಸ್ಫೂರ್ತಿಯಾಗಿ ಇವತ್ತು ನಿಂತಿದ್ದೀರಿ. ಸೊ ನೀವು ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮನೇಲಿ ಕೆಲಸ ಎಲ್ಲರಿಗೂ ಇರುತ್ತೆ, ನನಗೂ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ಎಲ್ಲ ಸರಿಗಿದೆ, ಇನ್ನು ನನಗೆ ಅವ್ರ ಕಡೆಯಿಂದ ಏನು ಪ್ರಶ್ನೆ ಮಾಡಬಾರ್ದು. ಇದು ಮಾಡಿಲ್ಲ, ಅಡುಗೆ ಮಾಡಿಲ್ಲ, ತಿಂಡಿ ಮಾಡಿಲ್ಲ ಅಂತ ಯಾವ ಪ್ರಶ್ನೆನೂ ಬರಬಾರ್ದು ಅನ್ನೋ ಮಟ್ಟಿಗೆ ಮಾಡಿ ಬೆಳಗ್ಗೆ ಎದ್ದು ಎಲ್ಲ ಮುಗಿಸ್ಬಿಟ್ಟು ಇನ್ನು ನನ್ನ ಕೆಲಸ ಕೂತಾಗ ಅವ್ರು ನನ್ನ ತಂಟೆಗೆ ಬರ್ತಾಯಿಲ್ಲ. ಯಾಕಂದರೆ ಅವ್ರಿಗೆಲ್ಲನೂ ನಾನು ಮಾಡಾಗೋಗಿತ್ತಲ್ಲ, ಅಡುಗೆ ಆಗಲಿ, ತಿಂಡಿ ಆಗಲಿ, ಮಗಳಿಗೆ ಓದೋ ಸಹಾಯ ಆಗಲಿ, ಪ್ರತಿಯೊಂದು ನಾನು ಮಾಡಿಬಿಡ್ತಿದ್ದೆ. ಸೊ ಅವ್ರು ನನಗೆ ಪ್ರಶ್ನೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆವಾಗ ನನಗೆ ನನ್ನ ಕೆಲಸ ಕಾರ್ಯ ಮಾಡೋಕ್ಕೆ ಯಾವ ಅಡಚಣೆನೂ ಆಗ್ತಿರ್ಲಿಲ್ಲ. ಸೊ ನೀವು ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲ ಕೆಲಸ ನಿರ್ವಹಣೆ ಹೇಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ನಾನು ಮನೆಯಲ್ಲಿ ಪ್ರತಿಯೊಂದು ಸರಿಯಾಗಿ ನಡೀತಿದೆಯಾ ಅಂತ ನೋಡಿಕೊಂಡು ಎಲ್ಲ ಸರಿಯಾಗಿ, ನನಗೆ ಯಾರೂ ಪ್ರಶ್ನೆ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ
ಪ್ರತಿಯೊಂದು ಕೆಲಸನೂ ನಾನು ಮಾಡಿಕೊಂಡು ಗಂಡನಿಗಾಗಲಿ ಮಗಳಿಗಾಗಲಿ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ನನ್ನ ಕೆಲಸಗಳನ್ನ ನಾನು ತೊಡಗಿಸ್ಕೊಳ್ತಿದ್ದೆ. ಅದಕ್ಕೆ ಆದ ನಿಯಮಿತ ಸಮಯಗಳನ್ನ ನಾನು ಇಟ್ಕೊಳ್ತಿದ್ದೆ. ಮನೆ ಕೆಲಸಕ್ಕೆ ಇಷ್ಟು ಟೈಮಲ್ಲಿ ನಾನು ಮುಗಿಸ್ಬಿಡ್ಬೇಕು. ಅಡುಗೆ ಆಗಲಿ, ತಿಂಡಿ ಆಗಲಿ, ಬಟ್ಟೆ ಒಗೆಯೋದ್ರಿಂದ ಪ್ರತಿಯೊಂದು ನಾವೇ ಮಾಡ್ಕೊಳ್ಳೋದು. ಒಬ್ಬರು ಹೆಲ್ಪರ್ ಅಂತ ಏನು ಇಟ್ಕೊಂಡಿರಲ್ಲ. ಒಂದೊಂದ್ಸತಿ ಬರ್ತಾರೆ, ಒಂದೊಂದ್ಸತಿ ಬರ್ದಿದ್ದಾಗಲೂ ನಾನು ಯಾರಿಂದನೇನು ಅಪೇಕ್ಷೆ ಪಡೋದಿಲ್ಲ. ಅವರಿಗೋಸ್ಕರ ಅವ್ರ ಖುಷಿಗೆ ಅಂತ ಬರ್ತಿರ್ತಾರೆ ಅಷ್ಟೇ ಹೊರತು ನಾನು ಇಟ್ಕೊಳ್ಬೇಕು ಅಂತ ಇಟ್ಕೊಳಕ್ಕೆ ಹೋಗಲಿಲ್ಲ. ಸೊ ಹಾಗೆ ನನ್ನ ಗಂಡನೂ ಸ್ವಲ್ಪ ಹಾಗೆ ಸಹಾಯನೂ ಮಾಡ್ತಾರೆ. ಕೆಲವೊಂದು ಕೆಲಸಗಳು ಅವ್ರು ಮಾಡಲೇಬೇಕು ಅನ್ನೋದು ನಂದು ಒಂದಿರುತ್ತೆ. ಅದು ಮಾಡ್ತೀವಿ, ಅವ್ರ ಪಾಡು ಅವ್ರು ಏನು ಬೇಕು ಅದನ್ನು ಮಾಡ್ಕೊಂಡು, ಮನೆ ಕೆಲಸದಲ್ಲಿ ಅವ್ರು ತುಂಬ ಸಹಾಯ ಮಾಡ್ತಾರೆ. ಅದನ್ನು ಮಾಡಿಕೊಂಡು ಇನ್ನು ಮಗಳು ಓದೋದನ್ನು ಅವಳು PUC ಮುಗಿಸೋ ತನಕನೂ ಅವಳು ಜೊತೆಗೆ ಇದ್ದು, ಅವಳು PUC ಎಲ್ಲ ಮುಗಿದ ಮೇಲೆ ಅವಳು ಒಂದು ಹಂತಕ್ಕೆ ಬಂದ ಮೇಲೆ ಇವಳ್ದೆಲ್ಲ ಮುಗೀತು, ಇನ್ನು ನನ್ನನ್ನು ನಾನು ನೋಡ್ಕೊಳ್ಬಹುದು ಅನ್ನೋ ಒಂದು ಕಾರಣದಿಂದ ಸೊ ಅದನ್ನೆಲ್ಲನೂ ಮುಗಿಸಿ ಆಮೇಲೆ ನನ್ನ ಚಟುವಟಿಕೆ ಈ ಥರ ಎಲ್ಲ ಹೆಣ್ಮಕ್ಳು ಮಾಡಬಹುದು. ಬಿಟ್ಟು ಮಾಡಬೇಕು ಅಂತೇನಿಲ್ಲ. ನಮ್ಮದೆಲ್ಲ ಮುಗಿಸಿ ನಾವು ಏನು ಇಂಪಾರ್ಟೆನ್ಸ್ ಕೊಡಬೇಕು ಮನೆಗೆ ಅದನ್ನೆಲ್ಲ ಮುಗಿಸಿದ ಮೇಲೆ ನಮ್ಮ ಕೆಲಸಗಳು ಮಾಡಿದ್ರೆ ನಮ್ಗೆ ಯಾರು ಅಡ್ಡಿ ಬರೋದಿಲ್ಲ ಅಂತ ಅಂದ್ಕೊಂಡು ಆ ಒಂದು ಧೈರ್ಯದಿಂದ ಅವಾಗ ನಾವು ಮಾತು ಆಡ್ಬೋದು. ಎಲ್ಲ ಮುಗಿಸಿದ್ದೀನಲ್ಲ, ನಾನು ಕೆಲಸ ಮಾಡ್ಕೊಳ್ತೀನಿ, ಯಾರು ಅಡ್ಡಿ ಬರಬೇಡಿ ಅಂತ ಹೇಳಿದಾಗ ನಮ್ಗೆ ಯಾವ ತೊಂದರೆನೂ ಸಿಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಚೆನ್ನಾಗಿ ನಾವು ಮಾಡ್ಕೊಳ್ಬಹುದು. ನಾನು ಆ ಥರನೇ ಮಾಡ್ಕೊಂಡು ಇವತ್ತಿಗೂ ಹಾಗೆಯೇ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿಕೊಂಡು ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀನಿ. ಅಂದರೆ ಯಾವಾಗಲೂ ಇಷ್ಟೊಂದು ಲವಲವಿಕೆಯಿಂದ ಇರ್ತಿರಲ್ಲ, ಸೊ ಇದ್ರ ಗುಟ್ಟೇನು ಮೇಡಮ್? ದಿನ ಬೆಳಗ್ಗೆ ಎದ್ದು ನಾನು 3 ಕಿಲೋಮೀಟರ್ ಓಡ್ತೀನಿ. ಓಡೋದ್ರ ಜೊತೆಗೆ ಒಂದು ಸ್ವಲ್ಪ ವಾಕ್ ಮಾಡ್ತೀನಿ. ಮತ್ತು ದಿನ ಬಿಟ್ಟು ದಿನ ಯೋಗ ಮಾಡ್ತೀನಿ. ಅದೇ ಬೇರೆ ಬೇರೆ ಕಲೆಗಳ ಅಭ್ಯಾಸನೂ ಇಟ್ಕೊಂಡಿದ್ದೀನಿ. ಹಾಡೋದಿರ್ಬೋದು, ಪೇಂಟಿಂಗ್ ಇರ್ಬೋದು, ಈ ಥರ ಪ್ರತಿಯೊಂದು ಹೊಸ ಚಟುವಟಿಕೆ ಇಟ್ಕೊಂಡಾಗ ಮೈಂಡ್ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಅಂದ್ಕೊಂಡು ಹೊಸ ಚಟುವಟಿಕೆ ಇಟ್ಕೊಳ್ತೀವಿ. ಮತ್ತು ಯಾರ ಜೊತೆನೂ ಎಷ್ಟು ಬೇಕು ಅಷ್ಟೇ ಮಾತಾಡೋದು, ತುಂಬ ಮಾತಾಡೋ ಅಭ್ಯಾಸ ಇಟ್ಕೊಂಡಿಲ್ಲ. ಜನಸಂಪರ್ಕ ಇದೆ, ಆದರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡ್ರೆ ನಮ್ಮ ಕೆಲಸ ಕಾರ್ಯಗಳಿಗೆ ಯಾರೂ ಡಿಸ್ಟರ್ಬ್ ಮಾಡ್ತಿದ್ದಂಗೆ ನಾನು ನೋಡ್ಕೊಂಡಾಗ ನಮ್ಮ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅದು ನನ್ನ ಅನುಭವ ಅಂತ ಅಂದ್ಕೊಳ್ತೀನಿ. ಸೊ ಆ ಥರ ಪ್ರತಿಯೊಂದು ದಿನ ನಮ್ಮ ಆರೋಗ್ಯದ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಕಾಳಜಿ ಕೊಡ್ತೀನಿ. ಊಟ ತಿಂಡಿ ಇರ್ಬೋದು ಸಮಯಕ್ಕೆ ಮಾಡಿಕೊಂಡು ಬೇರೆಯವ್ರಿಗೋಸ್ಕರ ಅಲ್ಲದಿದ್ರು ನನಗೋಸ್ಕರ ನಾವು ಬದುಕಬೇಕು ಅಂತ ಹೇಳಿ ನನ್ನನ್ನು ನಾನು ತುಂಬ ಇಷ್ಟಪಡ್ತೀನಿ. ಸೊ ಅದನ್ನು ನಾನು ಮೊದಲನೇ ವಿದ್ಯೆ ನಾನು ಕಲ್ತಿರೋದು. ಒಂದು ಬಟ್ಟೆ ಹಾಕೊಳ್ಳೋದಿರ್ಬೋದು, ಒಂದು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಿರ್ಬೋದು, ಏನೇ ಇರ್ಬೋದು, ಫಸ್ಟ್ ನಾನು ಚೆನ್ನಾಗಿದ್ರಷ್ಟೇ ಎಲ್ಲನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಅನುಭವ ಪ್ರತಿಯೊಬ್ಬರಿಗೂ ಹೇಳ್ತಿರ್ತೀನಿ. ನಾವು ಚೆನ್ನಾಗಿ ತಿನ್ನಬೇಕು, ನಾನು ಬಟ್ಟೆ ಚೆನ್ನಾಗಿ ಹಾಕ್ಕೊಳ್ಬೇಕು, ನೋಡೋರಿಗೋಸ್ಕರ ಅಲ್ಲ, ನನಗೋಸ್ಕರ. ಸೊ ಈ ಥರ ಒಂದು ಅಭ್ಯಾಸ ಇಟ್ಕೊಂಡ್ರೆ ಎಲ್ರದ್ದು ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ನಾವು ಖುಷಿಯಾಗಿದ್ದಾಗ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಕೂಡ ಖುಷಿಯಾಗಿ ಕಾಣಿಸುತ್ತೆ. ಖಂಡಿತ. ಹೌದು. ಸೊ ಇಷ್ಟೆಲ್ಲ ಒಂದು ಕಾರ್ಯಗಳನ್ನ ಅಥವಾ ಒಂದು ಸೇವೆಯನ್ನು ಅಥವಾ ಒಂದು ಕಲೆಯನ್ನು ರೂಢಿಸ್ಕೊಳ್ಳೋದಕ್ಕೆ ಸ್ಫೂರ್ತಿ ಏನು ಮೇಡಮ್? ಅಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅವರು ಪ್ರತಿಯೊಂದರಲ್ಲೂ ಅವರು ತುಂಬ ಚಟುವಟಿಕೆಯಾಗಿರ್ತಿದ್ರು. ಅದು ನೋಡಿ ಬಂದಿದೆಯೋ ಅಥವಾ ನನಗಿಷ್ಟ ಅಂತ ಬಂದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಏನೇ ಮಾಡಬೇಕಾದ್ರೂ ನನಗಿಷ್ಟ ಅಂತ ಮಾಡ್ತೀನಿ. ಬೇರೆಯವ್ರಿಗೆ ಇಷ್ಟ ಅನ್ನೋದಕ್ಕಿಂತ ನನಗೆ ಇದಿಷ್ಟ ಅದಿಷ್ಟ ಅಂತ ನಾವು ಯಾವಾಗ ನಮ್ಮನ್ನು ಒಗ್ಗೂಡಿಸ್ಕೊಳ್ತೀವೋ ಎಲ್ಲ ಕೆಲಸ ತನಗೆ ತಾನೇ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಸೋಮಾರಿತನ ತೋರಿಸ್ತೀವೋ ಯಾವ ಕೆಲಸನೂ ಕೈ ಹಾಕಿದ್ರೂ ಗಮನ ಕೊಟ್ಟು ಮಾಡದೆ ಹೋದ್ರೂ ಯಾವ ಕೆಲಸನೂ ಚೆನ್ನಾಗಿ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ನೀವು ಏನೇ ಮಾಡಬೇಕಾದ್ರೂ ನಿಮ್ಮ ಸ್ಫೂರ್ತಿಯಿಂದನೇ ನೀವು ಮಾಡಬೇಕು ಹೊರತು ಬೇರೆಯವ್ರನ್ನ ನೋಡಿ ಅವರಿಗೋಸ್ಕರ ಮಾಡೋದಾಗಲಿ ಅಥವಾ ಬೇರೆಯವ್ರಿಗೆ ಮಾಡದೇ ಇರೋದಾಗಲಿ ಮಾಡಬಾರ್ದು. ಪ್ರತಿದಿನ ಎದ್ದು ನಾನು ಎದ್ದೇಳಬೇಕು ಬೇಗ ಅಂತ ಅಂದ್ಕೊಂಡು ಎದ್ದು ಮಾಡಿದ್ರೆ ನೀವು ಚೆನ್ನಾಗೇ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಅದು ಪರಿಪೂರ್ಣ ಆಗೋಂಗೆ ನಿಮ್ಮ ಗಮನದಲ್ಲಿ ನೀವು ಇಟ್ಕೊಂಡು ನೀವು ಮಾಡ್ತಾ ಇರ್ತೀರ. ಸೊ ಯಶಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ, ನೀವು ಹಾಗೆ ಬೆಳಿತಾನೂ ಹೋಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಮುಂದಿನ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್ ನಿಮ್ಮದು? ನನ್ನ ಜನಪದ ಹಾಡುಗಾರಿಕೆನ ಇನ್ನೊಂದು ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ಒಂದು ನಿಟ್ಟಿದೆ, ಒಂದು ಆಸೆಗಳು ಸಹ ಇದೆ. ಸೊ ಅದ್ರ ಬಗ್ಗೆ ನಾನು ತುಂಬ ಹಿಂದ್ಗಡೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಸುಮಾರು ಜನದ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದೀನಿ. ಅದು ನಡೀತಾ ಇದೆ. ಅದು ವೆರಿ ಶಾರ್ಟ್ಲಿ ಆಗಬಹುದು ಅಂತಲೂ ಅಂದ್ಕೊಂಡಿದ್ದೀನಿ. ಅದರದ್ದು ಅಭ್ಯಾಸ ಸಹ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಳ್ಳಿಯ ಸೊಗಡಾದ ಜಾನಪದ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಸಾಕಾರವಾಗಿ ಈಡೇರಲಿ ಅನ್ನೋದು ಕೂಡ ನಮ್ಮ ಒಂದು ಆಶಯ ಮ್ಯಾಮ್. ಸೊ ಈ ಎಲ್ಲ ಕಾರ್ಯಚಟುವಟಿಕೆಗಳ ಸಿದ್ಧಿಗಾಗಿ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್? ಮಗಳು ಚೆನ್ನಾಗಿ ಒಬ್ಬಳೇ ಮಗಳಾಗಿರೋದ್ರಿಂದ ಅವಳು ಚೆನ್ನಾಗಿ ನನಗೆ ತುಂಬ ಸಪೋರ್ಟ್ ಮಾಡ್ತಾಳೆ ಎಲ್ಲ ವಿಷಯದಲ್ಲೂ. ನೀ ಮಾಡಬಹುದು, ನಿನ್ನ ಕೈಲ ಆಗುತ್ತೆ, ಹೋಗು ಅಂತ ಹೇಳಿ. ಹಾಗೆ ನನ್ನ ಯಜಮಾನರು ಸಹ ಇವಳು ಮಾಡ್ತಾಳೆ ಅಂತ ಹೇಳಿ ಅವರು ಹಲವಾರು ಕಡೆ ಹೇಳ್ತಾ ಇರ್ತಾರೆ, ಇವಳು ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಹೇಳ್ತಾರೆ. ಆ್ಯಂಡ್ ಮನೇಲೂ ಸ್ವಲ್ಪ ಸಹಕಾರ ಮಾಡ್ತಾರೆ. ಅಕಸ್ಮಾತ್ ಅರ್ಜೆಂಟ್ ಇದ್ದಾಗ ಏನೂ ಮಾಡ್ತಿದ್ದಾಗ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಯಾವತ್ತಾರು ಒಂದು ದಿವಸ ಇಲ್ಲ ಅಂತ. ಮತ್ತು ಕೆಲವು ಸತಿ ಅವರೇ ಮಾಡಿಡ್ತಾರೆ, ತಿನ್ಬಿಟ್ಟು ಹೋಗುವ, ಹಾಲು ಕುಡಿದ್ಬಿಟ್ಟು ಹೋಗುವ ಅಂತ ಹೇಳಿ.
ಸೊ ಈ ಥರ ಸಪೋರ್ಟಿವ್ ಇರೋದ್ರಿಂದ ಎಲ್ಲರ ಮನೇಲೂ ಇದು ಮಾಡ್ತಾರೆ. ಒಂದು ಸತಿ ನೀವು ಶುರು ಮಾಡಿದ್ರೆ ಅದು ಆಟೋಮ್ಯಾಟಿಕ್ಕಾಗಿ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಬೇಕು, ಅದು ಅವರವರ ಅನುಭವ ಅಂತ ಹೇಳಬೇಕಷ್ಟೇ. ಸೊ ಒಟ್ಟಾರೆ ನಿಮ್ಮ ಈ ಎಲ್ಲ ಕಾರ್ಯಗಳಿಗೆ ಕುಟುಂಬದ ಸಹಕಾರ ಚೆನ್ನಾಗಿದೆ ಅಂತ ಹೇಳಿದ್ರಿ. ಮಹಿಳೆ ಏನಾದರೂ ಸಾಧನೆ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಸಮಾಜ ಕಾರ್ಯದಲ್ಲಿ ಅವಳನ್ನು ತೊಡಗಿಸ್ಕೋಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಒಂದು ಸಲಹೆಯನ್ನು ತಿಳಿಸೋದಾದರೆ ಮೇಡಮ್? ಒಂದೇನೆಂದರೆ ಕಷ್ಟಪಡಬೇಕು. ಪ್ರತಿಯೊಂದು ಮಹಿಳೆನೂ ಸ್ವಲ್ಪ ಜಾಸ್ತಿ ಕಷ್ಟನೇ ಪಡಬೇಕು. ಕಷ್ಟಪಟ್ಟರಷ್ಟೇ ನಿಮಗೆಲ್ಲನೂ ಸಿಗುತ್ತೆ, ಯಾವುದೂ ಸುಲಭವಾಗಿ ಸಿಗೋದಿಲ್ಲ. ಮಹಿಳೆ ಅಂತಲ್ಲ, ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಪ್ರತಿಯೊಬ್ಬರು ಕಷ್ಟಪಟ್ಟಾಗಷ್ಟೇ ನಿಮ್ಮ ಗುರಿ, ನೀವು ಒಂದು ಗುರಿ ಇಟ್ಕೊಂಡಿರಬೇಕು. ಏನಾದರೂ ಒಂದು ಮಾಡ್ತೀನಿ, ಸಾಧನೆ ಮಾಡಬಹುದಾ, ಮಾಡ್ತೀನಾ ಅನ್ನೋ ಡೌಟ್ಗಿಂತ ನೀವು ಒಂದು ಮಾಡ್ತಾ ಹೋಗೋಣ, ಅದೇನಾಗುತ್ತೆ ಆಗಲಿ ನೋಡೋಣ ಅಂತ ಮುಂದೆ ಹೋಗ್ತಿದ್ರೆ ನೀವು ಚೆನ್ನಾಗೇ ಮಾಡ್ತೀರಾ, ಚೆನ್ನಾಗಿ ಮುಂದುವರಿತೀರಾ. ಆದರೆ ಗಮನ ಇರಬೇಕು ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಷ್ಟನೂ ಪಡಬೇಕು, ಪ್ರತಿದಿನ ಅದರ ಹಿಂದೆನೇ ಇರಬೇಕು. ನೀವು 2 ದಿವಸ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಅಂತ ಹೇಳಬಾರ್ದು. ಕಂಟಿನ್ಯೂಸ್ ಆಗಿ ನೀವು ಎಷ್ಟು ಮಾಡ್ತೀರೋ ನಿಮಗೆ ಅಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಅದನ್ನು ನನ್ನ ಅನುಭವಕ್ಕೆ ನಾನು ತೊಗೊಂಡಿದ್ದೀನಿ. ಅದನ್ನೇ ನಾನು ಇವತ್ತಿನ ದಿವಸ ಈ ಮಟ್ಟಿಗೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ನನಗೆ ಪ್ರೇರಣೆ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮೇಡಮ್. ನಮ್ಮ ಜನಧ್ವನಿ ಕೇಳುಗರಿಗೆ, ನಮ್ಮ ಸಮುದಾಯದ ಜನತೆಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದರೆ? ನನ್ನ ಸಲಹೆ ಏನಂದರೆ, ಪ್ರತಿಯೊಬ್ಬರು ಇಂಥ ಕಷ್ಟ ಬಂತು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಬೇರೆ ಏನೋ ಆಲೋಚನೆಗೆ ಹೋಗಿ ಯಾರೋ ಏನೋ ಹೇಳ್ತಾರೆ ಅಂತ ದಯವಿಟ್ಟು ಯಾರು ಏನೂ ಕೆಟ್ಟ ವಿಚಾರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ನಿಮಗೆ ಏನು ಉಪಯುಕ್ತವಾಗುತ್ತೆ, ಒಂದು ನೋವಾದಾಗಲೇ ನೀವು ಎದ್ದೇಳಕ್ಕೆ ಸಾಧ್ಯ ಆಗೋದು. ಆ ಥರ ಆದಾಗ ನಿಮ್ಗೆ ಆ ನೋವು ಇರಲಿ ಪರವಾಗಿಲ್ಲ, ಆ ನೋವಿನ ಜೊತೆಗೆ ನೀವು ಎಷ್ಟರ ಮಟ್ಟಿಗೆ ನೀವು ಮೇಲೆ ಎದ್ದೇಳಿ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಬಹುದು, ಆ ನೋವಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದು ನಿಮಗೆ ನೀವೇ ಹುಡುಕಾಟ ಮಾಡಿಕೊಂಡು ಅದನ್ನು ನಿಮಗೆ ನೀವೇ ಒಂದು ಪ್ರೇರೇಪಣೆ ಮಾಡಿಕೊಂಡು ನೀವೇ ಮುಂದುವರಿಬೇಕು. ಇದರಲ್ಲಿ ಯಾರ ಸಹಾಯನೂ ನಿಮಗೇನು ಮಾಡೋಕ್ಕಾಗೋದಿಲ್ಲ. ಯಾರ ಸಹಾಯ ನೀವು ಕೇಳಿದ್ರೂ ಯಾರಿಂದನೂ ನಿಮಗೇನು ಅಷ್ಟು ಸಹಾಯ ದೊರಕೋದಿಲ್ಲ. ಎಲ್ಲರೂ ನಿಮಗೆ ಹಿತವಾಗೇ ಇರ್ತಾರೆ, ಆದರೆ ನಿಮಗೆ ಕಷ್ಟ ಅಂತ ಬಂದಾಗ ಯಾರೂ ಆಗೋದಿಲ್ಲ. ಸೊ ನೀವೇ ಎದ್ದು ನಿಲ್ಲಬೇಕು, ನೀವೇ ನಿಮ್ಮ ಕೆಲಸಗಳನ್ನ ಮಾಡಬೇಕು, ನಿಮ್ಮ ಗಮನನ ನೀವೇ ಮುಂದುವರಿಸ್ಕೊಂಡು ನೀವೆಷ್ಟು ಬೆಳಿಬೇಕು ಅನ್ನೋದನ್ನು ನೋಡಿಕೊಂಡು ನಿಮ್ಮ ವಿಚಾರ ನೀವು ಮಾಡಿಕೊಂಡು ನೀವೇ ಬೆಳಿಬೇಕು. ಸೊ ನೀವೇ ಕಷ್ಟಪಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಜೀವನದ ಸಾಧನೆಯ ವಿಚಾರಗಳ ಜೊತೆಗೆ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ಸಮುದಾಯದ ಜನತೆಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ತುಂಬ ಹೃದಯದ ಧನ್ಯವಾದಗಳು ಅನಿತಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಕರೆದಿದ್ದಕ್ಕೆ ನನಗೆ. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀಮತಿ ಸುಮಾ ಪ್ರಶಾಂತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.